SKSSF ಅಲ್ನೂರು ಕಮಿಟಿ ಮಂಗಳೂರು ಇದರ ಸಾಯೋಜಕದಲ್ಲಿ ಪ್ರತಿ ವರ್ಷ ನಾವು ನಡೆಸಿಕೊಂಡು ಬರುವಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರವರ ಜನ್ಮದಿನಾಚರಣೆಯ ಇವತ್ತು ವೇದಿಕೆಯಲ್ಲಿರುವಂಥ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ಜಕರಿಯಾ ಮುಲ್ಲಾರವರೇ, ಉದ್ಘಾಟನೆಯನ್ನು ಮಾಡಿದಂಥ ಖತೀಬ್ ಉಸ್ತಾದ್ ಆಸಿಫ್ ಫೈಜಿ ಅವರೇ, ಮುಖ್ಯ ಪ್ರಭಾಷಣ ಮಾಡಿರುವಂಥ ಅನ್ವರ್ ಮುಸ್ಲಿಂ ಅವರೇ, ಇಬ್ರಾಹಿಂ ಮುಲ್ಲಾರವರೇ, ಅಬ್ದುಲ್ ಮುಲ್ಲಾರವರೇ, ಹಾಗೆ ಪ್ರತಿಯೊಬ್ಬರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವ. 10 ಗಂಟೆಗೆ ನಮ್ಮ ಮೈಕ್ ಕಾರ್ಯಕ್ರಮವನ್ನು ಮುಗಿಸಬೇಕು. ಅದಾದ ನಂತರ 10 ಗಂಟೆ ನಂತರ ನಾವು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡ್ತೇವೆ. ಮಕ್ಕಳಿಗೆ ಪ್ರೈಸ್ ಕೊಡುವ ಕಾರ್ಯಕ್ರಮವನ್ನು ಮಾಡ್ತೇವೆ. ವಿಶೇಷವಾಗಿ ನಾವು ವರ್ಷಂಪ್ರತಿ ಈ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರವರ ಜನ್ಮ ದಿನಾಚರಣೆಯನ್ನು ಈ ಮಣ್ಣಿನಲ್ಲಿ ನಡೆಸಲಿಕ್ಕೆ ಯೋಗ್ಯದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ, ಕಳೆದ ಒಂದು 10-12 ವರ್ಷಗಳ ಹಿಂದೆ ಸಣ್ಣ ನನ್ನ ಒಂದು ಅಂಚಿನ ಕಟ್ಟಡದಲ್ಲಿ ಸ್ಥಾಪಿತವಾದಂತಹ ಒಂದು ಮದ್ರಸ ಇವತ್ತು ಮುಂಡೂರು ಭಾಗದಲ್ಲಿ ಕೇಂದ್ರ ಜುಮಾ ಮಸೀದಿ ಹಾಗೂ ಜುಮಾ ಮಸ್ಜಿದ್ ಇವತ್ತು ಎಲ್ಲ ಕಾರ್ಯಕ್ರಮಗಳು, ಒಂದು ಕಡೆ ಮದ್ರಸ, ಒಂದು ಕಡೆ ಮಸೀದಿ, ಅದರ ಭಾಗದಲ್ಲಿ ನಡೆಯುವಂಥ ಈ ಸಣ್ಣ ಮಕ್ಕಳ ಕಲಾ ಪ್ರತಿಭೋತ್ಸವ ಇವತ್ತೆಲ್ಲ ಕಾಣುವಾಗ ನಮಗೆ ಸಂತೋಷಕರವಾದಂಥ ವಿಚಾರ. ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ದೀನಿ ಕಾರ್ಯ ನಡಿಬೇಕಿದ್ರೆ ಅದು ನಮ್ಮ ಒಂದು ಯೋಗ ಭಾಗ್ಯ. ಇಲ್ಲದಿದ್ರೆ ನಮಗೆ ಮೊದಲೊಂದು ಕಾಲದಲ್ಲಿ ಮುಖ್ಯ ಮಸೀದಿ ಇಲ್ಲದಿದ್ರೆ ಯಾವುದೇ ಒಂದು ಮದ್ರಸ ಹತ್ತಿರದಲ್ಲಿ ಇರ್ತಿರ್ಲಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಈ ಮುಂಡೂರು ಭಾಗದ ಸಣ್ಣ ಒಂದು ಜಮಾತಿನವರು ನಮ್ಮ ಜೊತೆಗೂಡಿ ಅಂಚಿನ ಕಟ್ಟಡದಲ್ಲಿದ್ದ ಒಂದು ಮದ್ರಸವನ್ನು ನಾವೊಂದು 5 ಸೆನ್ಸ್ ಜಾಗವನ್ನು ತೋಟ ಇದ್ದದನ್ನು ಕಡಿದು ಸೌದಿಯಿಂದ ಒಂದು 10 ಲಕ್ಷ ನನ್ನ ತಂದೆಯವರು ನಾವು ಎಲ್ಲ ಈ ಭಾಗದ ಎಲ್ಲ ಪ್ರಮುಖರು ಸೇರಿ ನಿರ್ಮಿಸಿದಂಥ ಒಂದು ಮಸೀದಿ ಅಂತಲ್ಲ ನಾವು ನಿರ್ಮಿಸಿದ್ದು, ಮದ್ರಸ, ಸಣ್ಣ ಮಟ್ಟದ ಒಂದು ಮದ್ರಸ ಯಾಕೆಂತ ಹೇಳಿದ್ರೆ ಇಲ್ಲಿ 2 ಮದ್ರಸ. ನಮ್ಮ ತಮ್ಮ ಒಳಗೆ ಸಣ್ಣ ಭಿನ್ನಾಭಿಪ್ರಾಯದಿಂದ 2 ಆಯ್ತು. ನಮ್ಮಲ್ಲಿ 12 ಮಕ್ಕಳಿಗೆ ಇಷ್ಟು ದೊಡ್ಡ ಮದ್ರಸ ಕಟ್ಟಲಿಕ್ಕೆ ನಮಗೆ ಧೈರ್ಯ ಇರಲಿಲ್ಲ. ಈ 12 ಮಕ್ಕಳು ಕಲಿತಾದ ಮೇಲೆ ಮದ್ರಸಕ್ಕೆ ಬೀಗ ಹಾಕುವ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ನಾವು ಒಂದು ಸಣ್ಣ ಸಿರಾಂಗಿ ಟೈಪು ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಮಕ್ಕಳಿಲ್ಲ ಅಂದ್ರೆ ಯಾರಲ್ಲಿ ದಾರಿ ಹೋಗುವವರಾದ್ರೂ ಒಂದು ನಮಾಜ್ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿ ಸಣ್ಣ ಒಂದು ಸಿರಾಂಗಿ ಮಾಡಿದ್ವಿ. ಮಕ್ಕಳಿಗೆ ಓದಿಸುವುದು, ನಂತರ ಸಿರಾಂಗಿಯನ್ನು ಮಾಡುವುದು. ಆ ಉದ್ದೇಶದಿಂದ ಆ ಟೈಮಲ್ಲಿ ನಮಗೆ ಕೊರೋನಾ ಬಂತು.